ಸ್ನೇಹಿತರೆ ನಮಸ್ಕಾರ. ಗುಣಶ್ರೀ ಮಂಜು ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೊರಟಿರುವಂತಹ ಸ್ಥಳ ಶ್ರೀ ಮಾಗಡಿ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಜಾತ್ರೆ ಅಲ್ಲಿ ಕೂಡ ನಡೆಯುತ್ತೆ. ಸ್ನೇಹಿತರೆ, ರಂಗನಾಥ ಸ್ವಾಮಿಯು ಭಾರತದ ಕರ್ನಾಟಕ ರಾಜ್ಯದ ರಾಜಧಾನಿಯಿಂದ ಬೆಂಗಳೂರಿನಿಂದ ಸುಮಾರು 41 ಕಿಲೋಮೀಟರ್ ದೂರವಿದೆ. ಬೆಂಗಳೂರಿನಿಂದ ನಗರದಿಂದ ಸ್ನೇಹಿತರೆ ಸಾರಿಗೆ ವ್ಯವಸ್ಥೆ ಕೂಡ ಇದೆ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಂದರೆ ಸರಿಸುಮಾರು 2.5 ಅವರ್ ಕೂಡ ಆಗುತ್ತೆ. ಸ್ನೇಹಿತರೆ, ಈ ಜಾತ್ರೆ ರಂಗನಾಥ ಸ್ವಾಮಿ ಜಾತ್ರೆ ಅಂಗವಾಗಿ ಅಲ್ಲಿ ಪಾನಕ ಮತ್ತು ಮಜ್ಜಿಗೆ, ಹೆಸರುಬೇಳೆ ಪ್ರತಿ ರೋಡಲ್ಲೂ ಕೂಡ ಕೊಡ್ತಾಯಿದ್ರು. ಸ್ನೇಹಿತರೆ, ಅಲ್ಲಿ ನಾವು ಕೂಡ ಅದನ್ನು ಪಾನಕ ಮತ್ತು ಮಜ್ಜಿಗೆ ಎಲ್ಲ ಕುಡಿದು ಸ್ನೇಹಿತರೆ ಆ ಬ್ರಹ್ಮರಥೋತ್ಸವಕ್ಕೆ ಹೋಗ್ತಾಯಿದ್ವಿ. ಸ್ನೇಹಿತರೆ, ನೋಡಿ ಮಾಗಡಿ ಬಂದೇ ಬಿಡ್ತು. ನೋಡಿ ಸ್ನೇಹಿತರೆ, ಇದು ರಂಗನಾಥ ಸ್ವಾಮಿ ನೆಲೆಸಿರುವಂತಹ ಧಾರ್ಮಿಕ ಕ್ಷೇತ್ರ, ಒಂದು ಹಿಂದೂ ದೇವಾಲಯ ಆಗಿದೆ. ನೋಡಿ, ಇದು ಮಾಗಡಿಯ ಒಂದು ರಂಗನಾಥ ಸ್ವಾಮಿಯ ಕಲ್ಯಾಣಿ. ಸ್ನೇಹಿತರೆ, ಇದ್ರ ತುಂಬ ದೀಪ ಹಚ್ತಾರೆ. ಒಂದು ಟೈಮ್ ನೋಡಬೇಕು ಅಂತಂದರೆ ನೀವು ಕೂಡ ಅಲ್ಲಿ ಹೋಗಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸ್ನೇಹಿತರೆ. ಒಂದು ಪಕ್ಕದಲ್ಲಿ ಒಂದು ಕೂಡ ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಯಾರು ಕೂಡ ಮರಿಬೇಡಿ. ನೋಡಿ ಸ್ನೇಹಿತರೆ, ಇದರ ಇತಿಹಾಸವನ್ನು ನಮಗೆ ಗೊತ್ತಿರೋ ಮಟ್ಟಿಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ರಂಗನಾಥ ಸ್ವಾಮಿಯ ದೇವಸ್ಥಾನ ಪುರಾಣ ಕಾಲದ ಮಾಂಡವಿ ಋಷಿಗಳ ತಪಭೂಮಿ ಮಾಗಡಿಯಾಗಿದೆ. ಇಲ್ಲಿನ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿರುವುದು ಕೂಡ ಮಾಂಡವಿ ಋಷಿಗಳು. ಮಾಂಡವಿ ಋಷಿಗಳ ಕಾರ್ಯಸ್ಥಾನವಾಗಿದ್ದರಿಂದ ಈ ಭಾಗಕ್ಕೆ ಮಾಂಡವಿಪುರಿ ಎಂಬ ಹೆಸರಿದ್ದು ಕಾಲಕ್ರಮೇಣ ಮಾಗಡಿಯಾಗಿರಬಹುದು ಎಂಬ ವಾದವೂ ಇದೆ. ರಂಗನಾಥ ಸ್ವಾಮಿ ದೇವಾಲಯವನ್ನು ಪ್ರಪ್ರಥಮವಾಗಿ ನಿರ್ಮಾಣ ಮಾಡಿದ್ದು 12ನೇ ಶತಮಾನದಲ್ಲಿ ಚೋಳರ ಅರಸರಿಂದ. ಆದ ಮುಂದೆ ಕಾಲಕ್ಕೆ ತಕ್ಕಂತೆ ಆಯಾ ರಾಜರುಗಳಿಂದ ಪಾಳೆಗಾರರಿಂದ ದೇವಸ್ಥಾನ ಮಾರ್ಪಾಡಾಗುತ್ತಲೇ ಬಂದಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಗರುಡ ಸ್ತಂಭದ ಶಾಸನದ ಪ್ರಕಾರ ದೇವಸ್ಥಾನದ ಆಕರ್ಷಣೀಯ ಗೋಪುರಗಳನ್ನು ವಿಜಯನಗರದ ಅರಸರಾದ ಶ್ರೀ ಕೃಷ್ಣದೇವರಾಯರ ನಿರ್ಮಾಣ ಮಾಡಿದರು. ವಿಜಯನಗರದ ಪತನ ನಂತರ ಮೈಸೂರು ಸಾಮ್ರಾಜ್ಯ ಆಡಳಿತಕ್ಕೆ ಒಳಪಟ್ಟು ಮಾಗಡಿ ರಂಗನಾಥ ಸ್ವಾಮಿಯ ದೇವಾಲಯಕ್ಕೆ ಟಿಪ್ಪು ಸುಲ್ತಾನ್ ಹಾಗೂ ನಂತರದ ಜಯರಾಮಚಂದ್ರ ಒಡೆಯರು ಕೂಡ ನೀಡಿದ್ದಾರೆ. ಪ್ರತಿ ವರ್ಷ ಯುಗಾದಿಯ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವವು ನಡೆಯುತ್ತದೆ. ಈ ಬ್ರಹ್ಮರಥೋತ್ಸವಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಬೆಂಗಳೂರಿನಿಂದ ಬರ್ತಾರೆ ಸ್ನೇಹಿತರೆ. ಅಂತರ್ದೇಶದಿಂದಲೂ ಕೂಡ ಹೊರದೇಶದಿಂದ ಕೂಡ ಬಂದು ಈ ಸ್ವಾಮಿಯ ದರ್ಶನವನ್ನು ಪಡೀತಾರೆ ಸ್ನೇಹಿತರೆ. ಈ ಸ್ವಾಮಿಗೆ ತುಂಬ ಜನರು, ಲಕ್ಷಾಂತರ ಜನರು ಕೂಡ ಬರ್ತಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಬ್ರಹ್ಮರಥೋತ್ಸವ ರೆಡಿಯಾಗಿದೆ. ಆ ಜಾತ್ರೆ ನೋಡೋಕ್ಕೆ ಕಣ್ತುಂಬ್ಕೊಬೇಕು ಸ್ನೇಹಿತರೆ. ಅಲ್ಲಿ ನೋಡ್ತಾ ಇದ್ದರೆ ಹಂಗೆ ತುಂಬ ಜನಗಳು ಉಸಿರಾಡಕಾಲ. ನೋಡಿ, ಬ್ರಹ್ಮರಥೋತ್ಸವಕ್ಕೆ ಎಲ್ಲ ಬಾಳೆಹಣ್ಣು ಮತ್ತು ದಾನ ಎಲ್ಲರೂ ಕೂಡ ಸೂರ್ಯ ಬಿಡ್ತಾರೆ ಸ್ನೇಹಿತರೆ. ಆ ಮೈದಾನ ನೋಡೋಕ್ಕೆ ಕೂಡ ತುಂಬ ಕಣ್ಮುಚ್ಚಿ ಕಂಡರೂ ಕೂಡ ಜನಗಳು ಎಲ್ಲಿ ನೋಡಿದ್ರು ಕೂಡ ಜನನೇ ಕಾಣಿಸ್ತಾ ಇರ್ತಾರೆ. ಆ ರಂಗನಾಥ ಸ್ವಾಮಿಯ ಆವರಣದಲ್ಲಿ ನೋಡಿ ಸ್ನೇಹಿತರೆ, ಹೂವಿನ ಪುಷ್ಪಾಲಂಕಾರದಿಂದ ನೋಡಿ ಮಾಗಡಿ ರಂಗನಾಥ ಸ್ವಾಮಿ ಅಂತ ಎಷ್ಟು ನೀಟಾಗಿ ಹೂವಿನಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ. ಆ ಗೋಪುರಕ್ಕೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಅಲ್ಲಿ ಪಕ್ಕದಲ್ಲಿ ಒಂದು ಋಷಿ ಮುನಿಗಳದ ಒಂದು ವಿಗ್ರಹನೂ ಕೂಡ ಇದೆ. ನೋಡಿ, ಅಲ್ಲಿ ಒಂದು ಗಣೇಶನ ವಿಗ್ರಹವೂ ಕೂಡ ಇದೆ ಸ್ನೇಹಿತರೆ. ತುಂಬ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಕೂಡ ಸ್ನೇಹಿತರೆ ಬಂದಿದ್ದರು. ನಾವು ಕೂಡ ಅಲ್ಲಿ ಹೋಗಿದ್ದು. ಜಾತ್ರೆ ತುಂಬ ನೋಡಿ, ಅಲ್ಲಿ ಬಸವಣ್ಣನ ಒಂದು ವಿಗ್ರಹವೂ ಕೂಡ ಇದೆ ಅದು ಮುಂಭಾಗದಲ್ಲಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂತ. ಅವನು ಕೂಡ ಸೂರ್ಯ ಬಿಟ್ಟು ಸ್ನೇಹಿತರೆ. ನೋಡಿ, ಜಾತ್ರೆಯಲ್ಲಿ ನೋಡಬೇಕಲ್ಲ ಪರಿಸ್ಥಿತಿ ಅಂತಂದರೆ
ಅಲ್ಲಿ ಹಗಲು ಪರ್ಸೆ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂತಂದರೆ ಕಣ್ಣು ತುಂಬ್ಕೊಳಕ್ಕೆ ಕೂಡ ಸಾಲದು ಸ್ನೇಹಿತರೆ. ನೋಡಿ ಕುದುರೆ, ಅಲ್ಲಿಂದ ಕೂಡ ಕುದುರೆ ಸವಾರಿನೂ ಕೂಡ ಇತ್ತು ಸ್ನೇಹಿತರೆ. ಅಲ್ಲಿಂದ ಸ್ವಲ್ಪ ದೂರ ಕರ್ಕೊಂಡೋಗ್ಬಿಟ್ರೆ ಅವ್ರು ಚಾರ್ಜಸ್ ಮಾಡ್ತಾರೆ, ಒಂದು 50 ರುಪೀಸ್ 100 ರುಪೀಸ್ ಮಾಡ್ತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಪ್ರತಿ ವರ್ಷವೂ ಕೂಡ ಯುಗಾದಿಯ ಆದಮೇಲೆ ಕೂಡ ನಡೆಯುತ್ತೆ. ತುಂಬ ಎಲ್ಲರೂ ಕೂಡ ಹೋಗಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಜನ ಜಾತ್ರೆ ಜನಸಾಗರವೇ ಕೂಡ ಅಲ್ಲಿ ಸೇರಿರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿ ಅವತ್ತಿನ ನೈಟು ರಾತ್ರಿ ಆಜುಬಾಜಿನಲ್ಲಿ ತುಂಬ ಒಂದು ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಹೋಗಿ ಸ್ನೇಹಿತರೆ, ಪ್ರತಿ ವರ್ಷವೂ ಕೂಡ ಹೋಗಿ ಎಲ್ಲರೂ ನೋಡಿ ಸ್ನೇಹಿತರೆ. ಆ ಗರ್ಭದಲ್ಲಿ ಗುಡಿಯಲ್ಲಿರುವಂತಹ ರಂಗನಾಥ ಸ್ವಾಮಿ ಇದೆ ಸ್ನೇಹಿತರೆ. ಒಳಗಡೆ ಹೋಗಿ ವಿಡಿಯೋ ತೆಗೆಯೋಕ್ಕಾಗಲ್ಲ. ಬ್ರಹ್ಮರಥೋತ್ಸವ ದಿವಸ ರಥೋತ್ಸವ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಲ್ಲಿ ವಿನಂತಿ. ಜಾತ್ರೆಗೆ ಬರುವ ಭಕ್ತಾದಿಗಳು ಆಭರಣಗಳು, ಮೊಬೈಲ್ಗಳು ಹಾಗೂ ಇತರ ವಸ್ತುಗಳ ಬಗ್ಗೆ ಹೆಚ್ಚಿನ